ಪ್ರಹ್ಲಾದ್ ಜೋಶಿ ಅವರು ನಿಮ್ಮ ಜೊತೆ ಏನಾದ್ರು ಕಾನೂನು ಹೋರಾಟದ ಬಗ್ಗೆ ಏನಾದ್ರು ಮಾತನಾಡಿದ್ರು? ಅವರೇ ನಿನ್ನೆ ಕೂಡ ಒಂದು ಹೇಳಿಕೆ ಕೊಟ್ಟರು, ನಾನು ಈಗಾಗಲೇ ಕಾನೂನು ಹೋರಾಟದ ಬಗ್ಗೆ ಮಾತನಾಡಿದ್ರು ಜೊತೆ. ನಮ್ಮ ಪ್ರಹ್ಲಾದ್ ಜೋಶಿಯವರು ಸೇರಿದಂತೆ ನಮ್ಮ ರಾಜ್ಯಾಧ್ಯಕ್ಷರು, ಎರಡೂ ಸದನದ ವಿಪಕ್ಷ ನಾಯಕರುಗಳು, ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿದ್ದೀವಿ. ನ್ಯಾಯಾಂಗದ ಮೇಲೂ ನಮಗೆ ವಿಶ್ವಾಸ ಇದೆ, ನ್ಯಾಯಾಂಗದಲ್ಲೂ ಹೋರಾಟ ಮಾಡ್ತೀವಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ. ಒಂದು ಪ್ರಶ್ನೆ ಕೇಳಿ, ವಿಧಾನಸೌಧದ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಯಾಕೆ ಬಿಟ್ರಿ ಅಂತ ಕೇಳಿ. ದೂರು ಕೊಟ್ಟ ನಂತರನು ಬಿಡಿಸಿದ್ಯಾರು? ಅವರಷ್ಟು ಪ್ರಭಾವಿಗಳ ಸರ್, ಡಿ ಕೆ ಸುರೇಶ್ ಅವರು ಒಂದು ಹೇಳ್ತಾರೆ, ಪದೇ ಪದೇ ಬಿಜೆಪಿಯವರು ಹೆಣ್ಣುಮಕ್ಕಳನ್ನ ಅವಮಾನಿಸ್ತಾ ಇದ್ದಾರೆ, ಇದರಿಂದಾಗಿ ರಾಜ್ಯದ ಘನತೆ ಹೋಗ್ತಾ ಇದೆ. ಇವರು ಕೂಡ ತಾಯಿಯ ಹೊಟ್ಟೆಯಲ್ಲೇ ಜನಿಸಿರೋರು, ಅದು ಮಹಿಳೆಯರ ಬಗ್ಗೆ ಈ ತರ ಮಾತಾಡ್ತಾ ಇರೋದು ಕರ್ನಾಟಕಕ್ಕೆ ಘನತೆ ಹಾಳು ಮಾಡ್ತಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಡೊಮೈನ್ನಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಲಭ್ಯ ಇದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ, ಉಪಮುಖ್ಯಮಂತ್ರಿಗಳದ್ದು ಸೇರಿ. ವಿಧಾನ ಪರಿಷತ್ತಿನ ಬೀದಿ ಜಗಳ ಮಾಡ್ಕೊಳ್ಳೋ, ಕಟ್ಟೆ ಮಾಡ್ಕೊಂಡವ್ರ ರೀತಿಯಲ್ಲಿ ನಡ್ಕೊಂಡ್ರಲ್ಲ 19ನೇ ತಾರೀಕು ಸಂಜೆ 5:34 ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳದ ಕಟ್ಟೆ ಅಲ್ಲ. ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ, ಹೊಣೆಗಾರಿಕೆ ಅವ್ರದ್ದಿರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು. ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ, ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ, ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ. ನ್ಯಾಯಾಂಗ ತನಿಖೆ ಆದರೆ ಇವ್ರು ಹುಳುಕು ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ? ಅಥವಾ ಹೆದರಿಸ್ಬೋದು ಅನ್ನೋ ಷಡ್ಯಂತ್ರ ನಡೆಸಿದ್ರ?